ನಮಸ್ತೆ ಸ್ನೇಹಿತರೆ, ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ಧರ್ಮಾಮೃತ ಕೃತಿಯ 9ನೇ ಅಧ್ಯಾಯ ಅಹಿಂಸೆ ಈ ಭಾಗದ ಕಥಾಸಾರವನ್ನು ಕೇಳೋಣ. ನೋಡಿ, ಗಣಧರ ಸ್ವಾಮಿಗಳು ಇದುವರೆಗೂ 8 ದರ್ಶನಾಂಗಗಳ ಮುಕ್ತಿಶ್ರೀಗೆ ಬೇಕಾಗಿರುವಂತಹ ಕಥೆಗಳನ್ನು ಶ್ರೇಣಿಕ ಮಹಾರಾಜನಿಗೆ ಹೇಳ್ತಾ ಬಂದಿದ್ದಾರೆ. ಇವುಗಳನ್ನು ಕೇಳಿ ಧನ್ಯನಾಗಿರೋ ಮಹಾರಾಜ, ಗುರುಗಳೇ, ಅಹಿಂಸೆಯ ಮಹಿಮೆಯ ಬಗ್ಗೆ ತಿಳಿಸ್ಕೊಡಿ ಅಂತ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ತಾನೆ. ಈಗ ಮುನಿಗಳು ಕೊಲ್ಲದ ವ್ರತವನ್ನು ಶ್ರದ್ಧೆಯಿಂದ ಅನುಸರಿಸುವ ವ್ಯಕ್ತಿಯು ದುಃಖ ನೋವುಗಳನ್ನು ಪಡೆಯದೆ ಲೋಕಪೂಜ್ಯನಾಗಿ ಮುಕ್ತಿಲಕ್ಷ್ಮಿಗೆ ಕಾಮನ ಹಾಗೆ ಕಾಣ್ತಾನೆ. ಆ ಸುವ್ರತದ ಫಲವು ಎಂಥದ್ದೆಂದು ಅರಿಯಬೇಕಾದರೆ ಈ ಕಥೆಯನ್ನು ಕೇಳು ಅಂತ ಕತೆ ಹೇಳೋದಕ್ಕೆ ಇವಾಗ ಗಣಧರ ಸ್ವಾಮಿಗಳು ಮುಂದಾಗ್ತಾರೆ. ಏನದು ಕತೆ? ಅಹಿಂಸೆಯ ಮಹಿಮೆಯ ಬಗ್ಗೆ ತಿಳಿಸ್ಕೊಡೋಂಥದ್ದು ಅಂತ ಅಂದರೆ, ಭರತಖಂಡದಲ್ಲಿ ಉಜ್ಜಯಿನಿ ಅನ್ನೋ ನಗರ, ಆ ನಗರವನ್ನು ಆಳ್ವಿಕೆ ಮಾಡುವಂಥ ಮಹಾರಾಜನ ಹೆಸರು ವಿಶ್ವಂಬರ. ಇವನ ರಾಜಶ್ರೇಷ್ಠಿಯ ಹೆಸರು ಗುಣಪಾಲ. ಇವನಿಂದ ಕತೆ ಆರಂಭ ಆಗುತ್ತೆ. ಗುಣಪಾಲನಿಂದ. ಇವನ ಹೆಂಡತಿ ಧನಶ್ರೀ, ಸತಿ ಸಾಧ್ವಿಮಣಿ ಈಕೆ. ಜಿನಭಕ್ತಿ ರೂಪಗಳಲ್ಲಿ ಶಚಿದೇವಿ ರತಿದೇವಿಯರಿಗೂ 1000 ಪಟ್ಟು ಮಿಗಿಲು ಅಂತ ಅನ್ಸ್ಕೊಂಡಿರೋವಳು. ಇದೇ ರೀತಿ ಆಕೆಯ ಗಂಡ ಗುಣಪಾಲ ಕೂಡ ಜಿನಭಕ್ತಿ ಹಾಗೆ ಸಿರಿಯಲ್ಲಿ ದೇವೇಂದ್ರನಿಗೂ ಕೇಚರೇಶ್ವರರಿಗೂ 1000 ಪಟ್ಟು ಮಿಗಿಲು ಅಂತ ಅನ್ಸ್ಕೊಂಡಿದ್ದ. ಈ ದಂಪತಿಗಳಿಗೆ ಭೂಮಿಯಲ್ಲಿ ಲಕ್ಷ್ಮೀದೇವಿನೇ ಅವತಾರ ಎತ್ಬಿಟ್ಲೇನೋ ಅನ್ನೋ ರೀತಿಯಲ್ಲಿ ಒಂದು ಹೆಣ್ಣು ಮಗು ಜನಿಸುತ್ತೆ. ಆ ಮಗುವಿಗೆ ಸುಬಂಧುಶ್ರೀ ಅಂತ ಹೆಸರಿಡ್ತಾರೆ. ಗುಣಪಾಲ, ಧನಶ್ರೀ ಹಾಗೆ ಮಗಳು ಸುಬಂಧುಶ್ರೀ ತುಂಬ ಸುಖವಾಗಿ ಕಾಲವನ್ನು ಕಳೀತಾ ಇರ್ತಾರೆ. ಸುಖ ಸಂಸಾರ ಇವ್ರದ್ದು. ಒಂದಿನ ಧನಶ್ರೀ ಬೆಳಗಿನ ಜಾವದಲ್ಲಿ ಆನೆ, ಚಂದ್ರ, ಸೂರ್ಯ ಇವರು ತನ್ನೆಡೆಗೆ ಬರೋ ರೀತಿ ಕನಸನ್ನು ಕಾಣ್ತಾ ಇರ್ತಾಳೆ. ಅದು ಯಾವ ಸಮಯ ಅದು ಅಂದರೆ, ಸೂರ್ಯೋದಯದ ಹೊತ್ತಲ್ಲಿ ಬೆಚ್ಚಿ ಬೆರಗಾಗಿ ಎದ್ದು ಕುತ್ಕೊಂಡ್ಬಿಡ್ತಾಳೆ. ಇದೇನಿದು, ಇಂಥ ಕನಸು ಬಿದ್ದುಬಿಡ್ತಲ್ಲ, ಈ ಕನಸಿನ ಮರ್ಮ ಏನು ಅಂತ ತುಂಬ ಯೋಚನೆ ಮಾಡ್ತಾಳೆ. ಆದರೆ ಏನೂ ತೋಚದೆ ತನ್ನ ಪತಿಗೆ ಈ ಕನಸಿನ ವಿಚಾರವನ್ನು ಅಲ್ಲೇ ಹೇಳ್ತಾಳೆ. ನನಗೆ ಈ ಥರ ಒಂದು ಕನಸು ಬಿತ್ತು, ಅದು ಏನು ಅಂತಲೇ ಅರ್ಥ ಆಗ್ತಾ ಇಲ್ಲ, ಆ ಕನಸಿನ ಫಲ ಏನು ಹೇಳಿ ಅಂತ ಆ ಶೆಟ್ಟಿ ಹತ್ರ ಕೇಳ್ಕೊತಾಳೆ ಹೆಂಡತಿ. ಅವನಿಗೂ ಕೂಡ ಅದೇನು ಅಂತ ಅರ್ಥ ಆಗೋದಿಲ್ಲ. ಆಗ ಶೆಟ್ಟಿ ಏನು ಮಾಡ್ತಾನೆ, ಕೆಲ ಪೂಜಾ ಸಾಮಗ್ರಿಗಳ ಜೊತೆಯಲ್ಲಿ ತನ್ನ ಮಗಳು ಸುಬಂಧುಶ್ರೀಯನ್ನು ಕರ್ಕೊಂಡು ಬಸದಿಗೆ ಹೋಗ್ತಾನೆ. ಏನಕ್ಕೆ? ಈ ಕನಸಿನ ಅರ್ಥ ಏನು ಅಂತ ತಿಳ್ಕೊಳ್ಳೋದಕ್ಕೆ ಋಷಿಮುನಿಗಳನ್ನು ಕೇಳೋಣ ಅಂತ ಬಸದಿಗೆ ಹೋಗ್ತಾನೆ. ಈಗ ಬಸದಿಗೆ ಬಂದು ಜಿನಭವನವನ್ನು ಪ್ರದಕ್ಷಿಣೆ ಹಾಕಿ ನಂತರ ಅಲ್ಲಿದ್ದ ಮುನಿಗಳ ಬಳಿ ಕನಸನ್ನು ಹೇಳ್ತಾನೆ. ಸ್ವಾಮಿ, ಇದರ ಫಲವೇನು ದಯವಿಟ್ಟು ತಿಳಿಸಿ ಅಂತ ಕೇಳ್ಕೊತಾನೆ. ಅದಕ್ಕೆ ಆ ಮುನಿಗಳು ಮುಗುಳ್ನಕ್ಕೂ ಐರಾವತವನ್ನು ಕಂಡಿದ್ದರಿಂದ ಈಕೆಯು ಅಧಿಕ ಜಿನಭಕ್ತನೂ ಪೂಜ್ಯನೂ ಮುನೀಶ್ವರ ಚರಣಾಂಬೋಜ ಭೃಂಗನೂ ಆದವನನ್ನು ಕೈ ಹಿಡಿತಾಳೆ. ಯಾರು? ಸುಬಂಧುಶ್ರೀ. ಚಂದ್ರನನ್ನು ಕಂಡಿದ್ದರಿಂದ ತತ್ವಜ್ಞನೂ ಮಹಾಪ್ರಭುವು ಮನ್ಮಥ ರೂಪಿಯೂ ಆದ ಮಗನನ್ನು ಪಡಿತಾಳೆ. ಸೂರ್ಯನು ಕನಸಿನಲ್ಲಿ ಬಂದಿದ್ದರಿಂದ ಜಿನೇಂದ್ರ ಸಮಯ ವರ್ಧನನಾದ ಮಾನವ ರತ್ನವನ್ನು ಮತ್ತೊಬ್ಬ ಮಗನನ್ನಾಗಿ ಪಡ್ಕೊತಾಳೆ. ಇದು ಆ ಕನಸಿನ ವಿಚಾರ ಅಂತ ಋಷಿಗಳು ಹೇಳ್ತಾರೆ. ಈ ವಿಷಯ ಕೇಳಿದಂಥ ತಂದೆ ಮತ್ತು ಮಗಳಿಗೆ ಅತ್ಯಾನಂದವಾಗ್ಬಿಡ್ತದೆ. ಈ ಋಷಿಯ ವಾಕ್ಯ ಯಾವತ್ತೂ ತಪ್ಪೋದಿಲ್ಲ ಅಂತ ಅವರ ಮಾತನ್ನು ನಂಬಿ ಪುನಃ ಅವರಿಗೆ ನಮಸ್ಕಾರವನ್ನು ಮಾಡಿ ಮನೆಗೆ ವಾಪಸ್ಸಾಗ್ತಾರೆ. ಕೆಲವೇ ದಿನಗಳಲ್ಲಿ ಧನಶ್ರೀ ಗರ್ಭವತಿಯಾಗ್ತಾಳೆ. ಆಕೆಗೆ ಜಿನಪೂಜೆ ಮಾಡುವಂತಹ ಹಾಗೆ ಜಿನ ಪ್ರತಿಮೆಗಳನ್ನು ನೋಡುವಂತಹ, ಜಿನಾಗಮವನ್ನು ಓದುವಂತಹ, ಜಿನಮುನಿಗಳಿಗೆ ನಮಸ್ಕಾರ ಮಾಡುವಂತಹ ಹೀಗೆ ಅನೇಕ ಬಯಕೆಗಳು ಧನಶ್ರೀಗೆ ಉಂಟಾಗುತ್ತೆ. ಎಲ್ಲ ಜಿನಭಕ್ತಿಯನ್ನೇ ಅವಳ ಮನಸ್ಸು ತುಂಬ ತುಂಬ್ಕೊಂಡ್ಬಿಟ್ಟಿರ್ತಾಳಲ್ವ, ಹಾಗಾಗಿ ಬರೀ ಅದ್ರ ಬಗ್ಗೆನೇ ಬಯಕೆಗಳು ಉಂಟಾಗ್ತಾ ಇರುತ್ತೆ. ಪತ್ನಿ ಖುಷಿಯಾಗಲಿ ಅಂತ ಆ ಗುಣಪಾಲ ಕೂಡ ಅವಳು ಯಾವ ರೀತಿ ಆಸೆ ಪಟ್ಟಿಲ್ಲಲ್ವ, ಅದಕ್ಕೂ ಅಧಿಕವಾಗಿ ಅತ್ಯಧಿಕವಾಗಿ ಇನ್ನು ಅದ್ಧೂರಿಯಾಗಿ ಅಂತಾರಲ್ಲ ಆ ಥರ ಅವಳ ಬಯಕೆಗಳನ್ನೆಲ್ಲ ಈಡೇರಿಸ್ತಾನೆ. ಹೊಂದಿನ ಜಿನ ಪ್ರತಿಭೆಗಳನ್ನು ಮಾಡಿಸ್ತಾನೆ. ನಾನಾ ವಿಧವಾಗಿರುವಂಥ ಪೂಜೆಗಳನ್ನು ನೆರವೇರಿಸ್ತಾನೆ. ನೋಡಿ, ಈ ಥರ ಗುಣಪಾಲ ತನ್ನ ನಲ್ಲೆಯ ಇಷ್ಟಾರ್ಥಗಳನ್ನೆಲ್ಲ ನೆರವೇರಿಸ್ತಾ ಬರ್ತಾ ಇರ್ತಾನೆ. ಹೀಗಿರಬೇಕಾದ್ರೆ ಒಂದಿನ ಆ ನಗರದ ಮಹಾರಾಜ ವಿಶ್ವಂಬರ ಅನ್ನೋನು ಮದಗಜವೇರಿ ಮಹಾವೈಭವದಿಂದ ವನಕ್ರೀಡೆಗೆ ಅಂತ ಹೋಗ್ತಾ ಇರ್ತಾನೆ. ಮಾರ್ಗ ಮಧ್ಯೆ ತನ್ನ ಅರಮನೆಯ ಹಿಂದಿನ ಉದ್ಯಾನವನದಲ್ಲಿ ಶೃಂಗಾರ ಮಾಡಿಕೊಂಡು ವಿಲಾಸಿನಿಯರಿಂದ ಪರಿವೃತಳಾಗಿರೋ ಸುಬಂಧುಶ್ರೀಯನ್ನು ನೋಡ್ತಾನೆ. ಅತ್ಯಧಿಕ ಚೆಲುವೆಯಾಗಿರ್ತಾಳೆ ಆಕೆ. ಅವಳನ್ನು ನೋಡಿದ ತಕ್ಷಣ ಈ ರಾಜ ವಿಶ್ವಂಬರನಿಗೆ ಪ್ರೇಮ ಕಾಮದ ಬಲೆಯಲ್ಲಿ ಬಿದ್ದ ಹಾಗೆ ಅನಿಸ್ಬಿಡುತ್ತೆ. ಸ್ವತಃ ಮನ್ಮಥನೇ ಸುಬಂಧುಶ್ರೀ ಹಿಂದೆ ನಿಂತ್ಕೊಂಡು ರಾಜನ ಎದೆಗೆ ಪ್ರೇಮದ ಬಾಣವನ್ನು ಒಂದೊಂದರ ಹಿಂದೆ ಒಂದೊಂದು ಬಿಡೋ ಥರ ಅನಿಸ್ತಾ ಇರುತ್ತೆ ಅವನಿಗೆ. ರಾಜನಿಗೆ ಆಕೆ ಮೇಲೆ ಪ್ರೀತಿ ಉಂಟಾಗಿ, ಪ್ರೀತಿ ಅನ್ನೋದಕ್ಕಿಂತ ಅದೊಂದು ರೀತಿ ಆಸೆಯಾಗಿ ನಿತ್ರಾಣಗೊಂಡ್ಬಿಡ್ತಾನೆ.
ತಾನು ಬಂದ ಕೆಲಸವನ್ನೇ ಮರೆತು ಹೋಗ್ಬಿಡ್ತಾನೆ. ಅಷ್ಟು ಅವಳಿಗೆ ಮನಸ್ಸೋತ್ಬಿಟ್ಟಿರ್ತಾನೆ. ಸೋತ ದೇಹದಿಂದ ಆಕೆಯ ಸನಿಹದಿಂದ ಕ್ಷಣಕಾಲವೂ ದೂರ ಇರಲಾರೆ ಅನ್ನೋ ನೋವಿನಲ್ಲಿ ಒಲ್ಲದ ಮನಸ್ಸಲ್ಲಿ ಅರಮನೆಗೆ ವಾಪಸ್ ಹೊರಟೋಗ್ತಾನೆ. ಮನಸ್ಸಿನ ತುಂಬ ಸುಬಂಧುಶ್ರೀಯ ರೂಪವೇ ತುಂಬ ಹೋಗ್ಬಿಟ್ಟಿರುತ್ತೆ. ತನ್ನ ದೇಹದ ತಾಪವನ್ನು ಶಮನ ಮಾಡ್ಕೊಬೇಕು ಅಂತ ತಣ್ಣನೆಯ ನೀರಿನಲ್ಲಿ ಸ್ನಾನ ಮಾಡ್ಕೊತಾನೆ. ಪ್ರಯೋಜನಕ್ಕೆ ಬರೋದಿಲ್ಲ. ಕ್ಷಣವಾದರೂ ನಿದ್ದೆ ಮಾಡೋಣ ಅಂತ ಹಾಸಿಗೆಯಲ್ಲಿ ಹೊರಳಾಡ್ತಾನೆ. ನಿದ್ದೆ ಬರೋದಿಲ್ಲ. ಸಹಿಸಲು ಅಸಾಧ್ಯವಾದಂತಹ ಕಾಮಜ್ವರದಿಂದ ನರಳಿ ಕೊನೆಗೆ ತನ್ನ ಹೆಗ್ಗಡೆಯನ್ನು ಕರೆಸ್ಕೊಂಡು ತನಗಾಗಿರುವಂತಹ ಈ ಕಷ್ಟವನ್ನು, ನೋವನ್ನು ಅವ್ರ ಹತ್ರ ಹೇಳ್ಕೊತಾನೆ. ಯಾವುದಾದ್ರೂ ಉಪಾಯವನ್ನು ಮಾಡಿ ನನಗೆ ಆ ಕನ್ಯೆಯೊಂದಿಗೆ ಕೂಡುವಂತೆ ಮಾಡಿರಿ, ಇಲ್ಲದಿದ್ದರೆ ನಾನು ಬಹುವಾಗಿ ನೋಯುತ್ತೇನೆ. ಹೀಗಂತ ರಾಜ ಹೆಗ್ಗಡೆ ಬಳಿ ಹೇಳಿ ಗುಣಪಾಲ ಶೆಟ್ಟಿಯ ಮನೆಗೆ ಕಳಿಸ್ಕೊಡ್ತಾನೆ. ಹೆಗ್ಗಡೆ ಈಗ ಶೆಟ್ಟಿ ಮನೆಗೆ ಬರ್ತಾನೆ. ರಾಜನ ವಿಚಾರವೆಲ್ಲವನ್ನ ಸವಿಸ್ತಾರವಾಗಿ ಹೆಗ್ಗಡೆಗೆ ಹೇಳ್ತಾನೆ. ನಿಮ್ಮ ಸುಬಂಧುಶ್ರೀಯನ್ನು ನನಗೆ ಮದುವೆ ಮಾಡಿಕೊಡಿ ಅಂತ ಕೇಳೋದಕ್ಕೆ ನನ್ನನ್ನು ಇಲ್ಲಿಗೆ ಮಹಾರಾಜರು ಕಳಿಸಿದ್ದಾರೆ ಅಂತ ಹೇಳ್ತಾನೆ. ಈ ಮಾತು ಕೇಳಿ ಗುಣಪಾಲ ಶೆಟ್ಟಿಗೆ ಆನಂದವೋ ಆನಂದ, ಅಷ್ಟೇ ಅಚ್ಚರಿ ಕೂಡ ಆಗ್ತದೆ. ಭಾಗ್ಯದ ಬಾಗಿಲು ತೆರೀತು ಅಂತ ಖುಷಿ ಪಡ್ತಾನೆ. ಆದರೂ ಅದನ್ನು ಹೆಗ್ಗಡೆ ಮುಂದೆ ತೋರ್ಪಡಿಸದೆ, ಇಂದ್ರನ ವೈಭವದ ಅರಸರು ನನ್ನ ಮಗಳನ್ನು ಬೇಡಿ ಕಳಿಸಿದ್ದಾರೆಂದ ಮೇಲೆ ನನಗಿಂತ ಧನ್ಯರು ಬೇರೆ ಯಾರಿದ್ದಾರೆ, ಒಪ್ಪಿರುವೆ ಅಂತ ಹೇಳಿ ಅಂತ ಹೆಗ್ಗಡೆಯನ್ನು ವಾಪಸ್ ಕಳಿಸ್ತಾನೆ. ಆ ಹೆಗ್ಗಡೆ ಆ ಕಡೆ ಹೋಗಾದ್ಮೇಲೆ ಗುಣಪಾಲನ ಮನಸ್ಸಲ್ಲಿ 100 ಆಲೋಚನೆಗಳು ಮನೆ ಮಾಡಿರುತ್ತೆ. ಅಲ್ಲ, ಇಷ್ಟಕ್ಕೂ ಈ ರಾಜನಿಗೆ ನನ್ನ ಮಗಳನ್ನ ಯಾಕೆ ಮದುವೆ ಮಾಡಿಕೊಡ್ಬೇಕು? ಜಿನಪಾದ ಸೇವೆಯನ್ನೇ ಮಾಡದವನ ರೂಪ, ವಿಲಾಸ, ವೈಭವ, ತೇಜಸ್ಸು, ವಿದ್ಯೆ, ಪರಾಕ್ರಮ, ಯೌವನ ಗುಣಗಳು ಇವೆಲ್ಲ ಬೆಂಕಿಯ ತಂಪು, ವಿಷಾನ್ನ ಭೋಜನ, ಕುರುಡು ರಾಜತ್ವ ಇವುಗಳಿಗೆ ಸಮಾನ ಅಲ್ವಾ? ಈಗೇನಾದರೂ ನನ್ನ ಮಗಳನ್ನು ರಾಜನಿಗೆ ಕೊಟ್ಟರೆ ನಾನೇ ನನ್ನ ಮಗಳನ್ನು ಪರ್ವತದ ತುದಿಯಿಂದ ನೂಕ್ತಾಗಾಗ್ಬಿಡುತ್ತೆ. ಮೈಯನ್ನು ಕಟ್ಟಿ ಆನೆಯಿಂದ ತುಳಿಸಿದ ಹಾಗಾಗುತ್ತೆ. ಸಮುದ್ರದಲ್ಲಿ ಮುಳುಗಿಸಿದ ಹಾಗಾಗುತ್ತದೆ. ಕುದೃಷ್ಟಿಯಿಂದ ಸೋತು ಕೂಸನ್ನು ಕೊಡುವುದು ಸರಿಯಲ್ಲ. ಅಲ್ಲದೆ ಆ ರಾಜನ ರೂಪ, ವಿಲಾಸ, ಪ್ರತಾಪಗಳನ್ನು ಕಂಡು ಮದುವೆ ಮಾಡಿದರೆ ನರಕ ಪ್ರಾಪ್ತಿಯಾಗುತ್ತದೆ. ನೋಡಿ, ಈ ಥರ 108 ಆಲೋಚನೆಗಳು ಗುಣಪಾಲನ ಮನಸ್ಸಲ್ಲಿ ಹೋಗ್ತಾ ಇರುತ್ತೆ. ಜಿನಭಕ್ತನಲ್ಲದ ರಾಜನಿಗೆ ಮಗಳನ್ನು ಕೊಡೋದಕ್ಕೆ ಗುಣಪಾಲನಿಗೆ ಒಂದು ಸ್ವಲ್ಪನೂ ಇಷ್ಟ ಇರೋದಿಲ್ಲ, ಹಿಂದೇಟಾಗ್ತಾ ಇರ್ತಾನೆ. ಸರಿ, ನನ್ನ ಮನಸ್ಸಲ್ಲೇನೋ ಈ ಥರ ಆಲೋಚನೆ ಬರ್ತಾ ಇದೆ, ಇನ್ನು ನನ್ನ ಹೆಂಡತಿ ಮನಸ್ಸಲ್ಲಿ ಏನಿದೆ ಅದನ್ನು ತಿಳ್ಕೊಬೇಕಲ್ವಾ, ನೋಡೋಣ ಅವಳೇನು ಹೇಳ್ತಾಳೆ ಅಂದ್ಬಿಟ್ಟು ಧನಶ್ರೀ ಹತ್ರ ಹೋಗ್ಬಿಟ್ಟು, ನಮ್ಮ ಮಹಾರಾಜರು ಸುಬಂಧುಶ್ರೀಯನ್ನು ಬೇಡಿ ಹೇಳಿ ಕಳಿಸಿದ್ದಾರೆ. ನಮಗಿಂತ ಪುಣ್ಯಶಾಲಿ ಬೇರೆ ಯಾರಿದ್ದಾರೆ? ನಾನಾದರೋ ವ್ಯಾಪಾರಿಯಷ್ಟೇ. ಈ ವ್ಯಾಪಾರಿಯ ಐಶ್ವರ್ಯ ರಾಜನ ಸಿರಿಗೆ ಸಮಾನವೇ? ನಮ್ಮ ಕೂಸನ್ನು ಕೊಟ್ಟರೆ ನಮಗೆ ಹೆಚ್ಚಿನ ಶೌರ್ಯ ದೊರೆಯುತ್ತದೆ, ಹಾಗೆಯೇ ರಾಜ್ಯವೂ ಕೈ ಸೇರುತ್ತದೆ. ನಾವು ನಮ್ಮ ಮಗಳನ್ನು ಅವರಿಗೆ ಕೊಟ್ಟು ಮದುವೆ ಮಾಡೋಣ, ಏನಂತೀಯ ಅಂತ ಪತ್ನಿಯನ್ನು ಪರೀಕ್ಷೆ ಮಾಡೋದಕ್ಕೆ ಅಂತಲೇ ಈ ಥರ ಮಾತಾಡ್ತಾನೆ ಗುಣಪಾಲ. ಗಂಡನ ಮಾತು ಕೇಳಿ ಧನಶ್ರೀಗೆ ಒಂದು ರೀತಿ ಆಶ್ಚರ್ಯ ಆಗುತ್ತೆ. ವಿಸ್ಮಿತಳಾಗಿ ನೋಡ್ತಾ ಇರ್ತಾಳೆ ಗಂಡನನ್ನೇ, ಏನು ಈ ಥರ ಮಾತಾಡ್ಬಿಟ್ರಲ್ಲ ಇವರು ಅಂತ. ನೋಡಿ, ನೀರಿನಲ್ಲಿ ಕಾಣಿಸಿದ ಪ್ರಿಯಕರನ ಬಿಂಬವನ್ನು ಕಂಡು ಅವನೇ ನನ್ನ ಪ್ರಿಯಕರ ಎಂದು ಭಾವಿಸಿ ಹಾರಿ ಸಾಯುವವನ ಹಾಗೆ ಶಾಶ್ವತವಲ್ಲದ ಸಂಸಾರ ಸುಖಕ್ಕೆ ಆಸೆಪಟ್ಟು ಮಿಥ್ಯಾದೃಷ್ಟಿಯುಳ್ಳವನಿಗೆ ಮಗಳನ್ನು ಕೊಟ್ಟರೆ ನಮಗೂ ಮಗಳಿಗೂ ಹಿರಿದಾದ ನರಕ ದುಃಖ ಉಂಟಾಗುತ್ತದೆ. ಇದು ಖಚಿತ. ನಿಮ್ಮ ಪುಣ್ಯಬಲದಿಂದ ಗುಣವಂತೆಯಾದ ಮಗಳು ಹುಟ್ಟಿದ್ದಾಳೆ. ಹಿಂದಿನ ಜನ್ಮಗಳಲ್ಲಿ ಜಿನಧರ್ಮವನ್ನು ಪಡೆಯದೆ ಅಲೆದಲೆದು ಪುಣ್ಯ ಮಾಡಿ ಕರ್ಮ ಕಳೆದು ಸುಬಂಧುಶ್ರೀ ಮಗಳಾಗಿ ಹುಟ್ಟಿ ಜಿನಧರ್ಮವನ್ನು ಪಡೆದಿದ್ದಾಳೆ. ಅಂಥವಳನ್ನು ಕಳ್ಳನಿಗೆ ಅಂಜಿ ಹುಲಿಗೆ ಒಪ್ಪಿಸಿದರು ಅನ್ನೋ ಗಾದೆಯಂತೆ ಹೃದಯವೇ ಇಲ್ದವ್ರ ಥರ ಮೇಲಿನ ಅನಂತ ಸುಖವನ್ನು ಪರಿಗಣಿಸದೆ ಮಿಥ್ಯಾದೃಷ್ಟಿಯುಳ್ಳವನ ರಾಜವೈಭವವನ್ನು ಕಂಡು ಮಗಳನ್ನು ಕೊಡೋದಕ್ಕೆ ಒಪ್ಪಿರುವ ನಿಮ್ಮ ಮರುಳ್ತನಕ್ಕೆ ನನಗೆ ಆಶ್ಚರ್ಯ ಆಗ್ತಾ ಇದೆ. ಎಲ್ಲವನ್ನ ಹೊಂದಿರುವ ನಿಮ್ಮಂಥ ತೃಪ್ತಿವಂತರೇ ಈ ಕೆಲಸ ಮಾಡ್ತಾ ಇದ್ದಾರೆ ಅಂತಂದರೆ ಪಾಪ ಸಾಮಾನ್ಯ ಶ್ರಾವಕರ ಮತಿಹೀನತೆಗೆ ದುಃಖ ಆಗೋದಿಲ್ಲ ಬಿಡಿ. ಸಿರಿ ಹೇಗೋ ದೊರೆಯುತ್ತದೆ, ಆದರೆ ಅಷ್ಟು ಸುಲಭವಾಗಿ ಜೈನ ಧರ್ಮ ಸಿಗೋದಿಲ್ಲ. ಆ ಸಿರಿತನಕ್ಕೂ ಸದ್ದರ್ಶನಕ್ಕೂ ಇರುವ ಅಂತರ ಅಪಾರ. ನನ್ನಂಥವಳು ನಿಮಗೆ ಬುದ್ಧಿ ಹೇಳೋದು ಸರಿಯಲ್ಲ. ಅಲ್ಲದೆ ಗಂಡನಿಗೆ ಹೆಂಡತಿ ತಿಳಿ ಹೇಳುವುದುಂಟೆ? ಒಂದು ತಿಳ್ಕೊಳ್ಳಿ, ನೀವೇನಾದರೂ ಮಗಳನ್ನು ರಾಜನಿಗೆ ಕೊಟ್ಟರೆ ನನಗೆ ಬಸದಿಯೇ ಶರಣು ಅಂತ ಗಂಡನಿಗೆ ನಿರ್ದಾಕ್ಷಿಣ್ಯವಾಗಿ ಹೇಳ್ತಾಳೆ. ಅಂದರೆ ಜಿನಭಕ್ತಿ ಉಳ್ಳವ್ರಿಗೇ ಮಗಳನ್ನು ಕೊಡಬೇಕು ಅಂತ ಇವಳು ಹೇಳ್ತಾ ಇದ್ದಾಳೆ. ಹೆಂಡತಿಯ ಮಾತನ್ನು ಕೇಳಿ ಆಕೆ ಜಿನಭಕ್ತಿಯನ್ನು ನೋಡಿ ಗಂಡನಿಗೆ ಅತ್ಯಾನಂದ ಆಗ್ಬಿಡುತ್ತೆ. ಮನದಲ್ಲೇ ಆಕೆಯನ್ನು ಹೊಗಳ್ತಾನೆ. ಸಿರಿಗೆ ಆಸೆ ಪಡೆದಲೇ ಇರುವಂತಹ ಈ ಧರ್ಮರತ್ನಾಕರೆಯನ್ನು ಮನದಲ್ಲೇ ಕೊಂಡಾಡ್ತಾನೆ.
ಸರಿ, ಹೆಂಡತಿ ಮನಸ್ಸಲ್ಲಿ ಏನಿದೆ ಅಂತ ಗೊತ್ತಾಯಿತು. ಮಗಳು ಮನಸ್ಸನ್ನು ಪರೀಕ್ಷೆ ಮಾಡಬೇಕು ಅಂತ ಈಗ ಸುಬಂಧು ಶ್ರೀಯನ್ನು ಕರೆಸಿ ಬಹಳ ಪ್ರೀತಿಯಿಂದ ರಾಜನ ಸಮಾಚಾರವನ್ನು ಹೇಳ್ತಾನೆ. ನೋಡು, ನೀನು ಅರಸಿಯಾಗಿ ಸಂಪತ್ತಿನ ಒಡತಿಯಾಗಿ ರಾಜ್ಯಭಾರ ಮಾಡುತ್ತಾ ಪಟ್ಟದರಸಿ ಆಗಬಹುದು. ನಂತರ ನಿನ್ನ ಮಗ ರಾಜನಾಗ್ತಾನೆ. ಒಳ್ಳೆ ಸದಾವಕಾಶ ಬಂದಿದೆ ಅಂತ ಆಕೆಗೆ ಆಸೆ ಬರೋ ರೀತಿಯಲ್ಲಿ ಮಾತಾಡ್ತಾನೆ. ಈ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡಂಥ ಸುಬಂಧು ಶ್ರೀ ನಸುನಕ್ಕು, ನಿಮ್ಮಂತಹ ಮಹಾಪುರುಷರೇ ಇಷ್ಟು ಬುದ್ಧಿಹೀನತೆಯನ್ನು ಹೊಂದಿರುವರೆ? ಸಿರಿಗೆ ಎರಗಿ ಧರ್ಮವನ್ನು ಬಿಡುವುದು ಯಾವ ಬುದ್ಧಿವಂತಿಕೆ? ಮಕ್ಕಳಿಗೆ ಗುಗ್ಗುರಿಯನ್ನು ತೋರಿಸಿ ಅವರ ಕೈಯಲ್ಲಿನ ಮಾಣಿಕ್ಯವನ್ನು ಕಸಿಯುವಂತೆ ಸುದರ್ಶನವನ್ನು ಬಿಡಿಸಿ ಕೆಲಸವನ್ನು ಹಾಳು ಮಾಡುವ ಈ ಸಿರಿ ಸುಖ ನನಗೆ ಬೇಡ. ಜೈನಾಗಮದ ಬಗ್ಗೆ ಅರಿತು ನೀವು ಏನೂ ಅರಿಯದ ಎಗ್ಗರ ಹಾಗೆ ರಾಜ್ಯಕ್ಕೆ ಆಸೆ ಪಡುವುದು ಸರಿಯೇ? ಸದ್ಧರ್ಮ ಸಮೇತ ನಿಮ್ಮ ಮಗಳಾಗಿ ಹುಟ್ಟಿರುವ ನನ್ನನ್ನು ರಕ್ಷಿಸದೆ ಆ ಕರ್ಮ ರಾಜನಿಗೆ ಒಪ್ಪಿಸುವುದು ಸರಿಯಲ್ಲ. ನಿಮಗೆ ನನ್ನ ಮೇಲೇನಾದರೂ ಕೋಪವಿದ್ದರೆ ದಂಡಿಸಿ, ಆದರೆ ಮಿಥ್ಯಾದೃಷ್ಟಿಯುಳ್ಳವನಿಗೆ ಕೊಡುವ ನಿರ್ಧಾರ ಮಾಡಬೇಡಿ ಅಂತ ಕಣ್ಣೀರನ್ನು ಹಾಕ್ತಾಳೆ. ಮಗಳ ಮನಸ್ಸಿನ ಸ್ವಚ್ಛತೆ, ಸಮ್ಯಕ್ತ್ವದಲ್ಲಿದ್ದ ನಂಬಿಕೆಯನ್ನು ನೋಡಿ ಗುಣಪಾಲ ಮನಸ್ಸಲ್ಲೇ ತುಂಬನೇ ಖುಷಿ ಪಟ್ಕೊತಾನೆ. ಕೊನೆಗೆ ಹೆಂಡತಿ ಮಕ್ಕಳಿಗೆ ತನ್ನ ಮನದ ವಿಚಾರವನ್ನು ಕೂಡ ವಿವರಿಸಿ ಹೇಳ್ತಾನೆ. ಇಲ್ಲ, ನನಗೂ ಕೂಡ ಕೊಡೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಾನೆ. ಸರಿ, ಇವಾಗ ಏನು ಮಾಡೋದು? ಈಗ ಬಂದಿರೋಂತಹ ಈ ಆಪತ್ತಿಂದ ಹೇಗೆ ಪಾರಾಗೋದಂತ ಯೋಚನೆ ಮಾಡಿದಾಗ ನಾವಿಲ್ಲಿಯೇ ಇದ್ದರೆ ರಾಜನಿಗೆ ಮಗಳನ್ನು ಕೊಡಲೇಬೇಕಾಗುವಂಥ ಪ್ರಸಂಗ ಬಂದ್ಬಿಡುತ್ತೆ. ಆದ್ದರಿಂದ ಊರನ್ನು ಬಿಡುವಂಥ ನಿರ್ಧಾರವನ್ನು ಮಾಡ್ತಾರೆ. ಪತ್ನಿ ಗರ್ಭಿಣಿಯಾಗಿದ್ಲಲ್ವ, ಆಕೆ ಪ್ರಯಾಣ ಮಾಡೋದು ಸರಿಯಲ್ಲ ಅಂತ ಅಂದ್ಕೊಂಡು ಅದೇ ಊರಿನಲ್ಲಿ ತನ್ನ ಪ್ರಾಣ ಮಿತ್ರ ಶ್ರೀದತ್ತ ಅಂತ ಇರ್ತಾನೆ. ಆ ಶ್ರೀದತ್ತ ಅನ್ನೋ ಹರದನ ಮನೆಯಲ್ಲಿ ಗುಪ್ತವಾಗಿ ಇರಿಸಿರ್ತಾನೆ. ಅವಳ ಖರ್ಚಿಗೋಸ್ಕರ ಸ್ವಲ್ಪ ಹೊನ್ನನ್ನು ಕೂಡ ಕೊಟ್ಟು ಮಗಳೊಂದಿಗೆ ಊರನ್ನು ಬಿಟ್ಟು ಹೊರಟೋಗ್ತಾನೆ ಗುಣಪಾಲ. ಕೆಲವೇ ದಿನಗಳ ಪ್ರಯಾಣದ ನಂತರ ಅವರು ಕೌಸಾಂಬ್ಯನ ನಗರಕ್ಕೆ ಬರ್ತಾರೆ. ಸಕಲೈಶ್ವರ್ಯವನ್ನು ತೊರೆದೆ ಅನ್ನೋ ಕೊಂಚ ದುಃಖ ಬೇಸರ ಕೂಡ ಇಲ್ಲದೆ ಜಿನಭಕ್ತ ಗುಣಪಾಲ ತನ್ನ ಮಗಳೊಂದಿಗೆ ತುಂಬ ಖುಷಿಯಾಗೇ ಇರ್ತಾನೆ. ಕತೆ ಇಲ್ಲಿಗಿರಲಿ, ಮುಂದೇನಾಗುತ್ತೆ? ಸುಬಂಧು ಶ್ರೀಯ ಕನಸನ್ನು ಕಾಣ್ತಿರೋಂಥ ರಾಜನಿಗೆ ಈ ವಿಷಯ ಗೊತ್ತಾದರೆ ಯಾವ ರೀತಿ ಪ್ರತಿಕ್ರಿಯಿಸ್ತಾನೆ? ಅವರೆಲ್ಲರನ್ನ ಹುಡುಕಿಸ್ತಾನ? ಸ್ನೇಹಿತನ ಮನೆಯಲ್ಲಿ ಬಿಟ್ಟೋಗಿರೋಂಥ ಧನಶ್ರೀ ರಾಜನ ಕಣ್ಣಿಗೆ ಬಿದ್ದರೆ ಏನಾಗುತ್ತೆ? ರಾಜನ ಮುಂದಿನ ನಿಲುವೇನು? ಈ ಎಲ್ಲ ಪ್ರಶ್ನೆಗಳಿಗೆ ಮುಂದಿನ ಸಂಚಿಕೆಯಲ್ಲಿ ಉತ್ತರವನ್ನು ಕಂಡುಕೊಳ್ಳೋಣ. ಸ್ನೇಹಿತರೆ, ನನ್ನ ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ, ಅರ್ಥ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಥ್ಯಾಂಕ್ ಯು.